ಸಿಂಹರಾಶಿಯವರಿಗೆ ರಾಶಿಯಲ್ಲೇ ಇರತಕ್ಕಂಥ ಕೇತು, ಸಪ್ತಮದಲ್ಲಿರತಕ್ಕಂಥ ರಾಹು, ಅಷ್ಟಮದಲ್ಲಿರತಕ್ಕಂಥ ಶನೈಶ್ಚರ ಎಲ್ಲವೂ ನೆಗೆಟಿವ್ ಆಗಿದೆ. ನಿಮಗೆ ಯಾವುದು ನಿಮ್ಮ ಪೂರಕವಾಗಿಲ್ಲ. ಹೀಗಾಗಿ ನಮಗೇನಾಗುತ್ತೆ, ನಾವು ಎಷ್ಟೋ ಬಾರಿ ಸಿಂಹರಾಶಿಯವರದು ವರ್ಷ ಭವಿಷ್ಯ ಮಾಡಿದಾಗ ಯಾವುದೇ ವಾಹಿನಿಯಲ್ಲಾಗಲಿ ಯಾವುದೇ ಯೂಟ್ಯೂಬಲ್ಲಾಗಲಿ ನಾವು ನೋಡ್ತಾ ಇರ್ತೀವಿ. ನಾವು ತುಂಬ ಲೀಸ್ಟ್ ವ್ಯೂಸ್ ಬಂದಿರುತ್ತೆ ನಮಗೆ. ಕಾರಣ ಏನಂದರೆ ಸಿಂಹರಾಶಿಯವರು ನೋಡೋದಕ್ಕೆ ಹೋಗೋದಿಲ್ಲ. ಅಯ್ಯೋ ಎಲ್ಲರೂ ನಮಗೆ ನೆಗೆಟಿವೇ ಹೇಳ್ತಾರೆ, ಯಾಕೆ ನೋಡೋಣ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ ಸಿಂಹರಾಶಿನವರು. ಅಲ್ಲಿ ಇರೋದಿದ್ದಾಗೆ ನಾವು ಹೇಳಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ನಿಮ್ಮನ್ನು ಹೆದರಿಸೋದಾಗ್ಲಿ ಅಥವಾ ನಿಮ್ಮನ್ನು ನಿರಾಶೆಗೆ ದೂಡೋದಾಗ್ಲಿ ನಮ್ಮ ಉದ್ದೇಶ ಆಗಿರೋದಿಲ್ಲ. ಇಲ್ಲಿ ಗ್ರಹಗಳು ಏನೇನು ಸೂಚಿಸ್ತಾ ಇದೆ ಅದನ್ನು ಮಾತ್ರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ರಾಶಿಯಲ್ಲಿರತಕ್ಕಂಥ ಕೇತು ನಿಮ್ಗೆ ಏನು ಮಾಡ್ತಾನೆ, ನಿರಾಸಕ್ತಿಯನ್ನು ಜಾಸ್ತಿಯನ್ನು ಮಾಡ್ತಾನೆ. ಮಾಡೋ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಗಮನ ಆ ಕಡೆ ಈ ಕಡೆ ಸ್ವಲ್ಪ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಲ್ಯಾಕ್ ಆಫ್ ಫೋಕಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸಪ್ತಮದಲ್ಲಿರತಕ್ಕಂಥ ರಾಹು ಸಂಬಂಧಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಮಾಡ್ತಾನೆ. ದೀರ್ಘಕಾಲದ ಸ್ನೇಹಗಳಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಮತ್ತು ನಿಮ್ಮ ಒಡನಾಡ ಜೊತೆಲಿರತಕ್ಕಂಥ ಒಂದು ನಂಬಿಕೆಗಳಾಗಿರ್ಬೋದು, ಇದೆಲ್ಲವೂ ಸ್ವಲ್ಪ ಎಲ್ಲೋ ಒಂದು ಹಂತದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಬಗ್ಗೆ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮುಖ್ಯವಾಗಿ ನಿಮ್ಮ ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ಅಂಡ್ ರಿಲೇಷನ್ಶಿಪ್ಸ್ನಲ್ಲಿ ಯಾರೋ ಥರ್ಡ್ ಪಾರ್ಟಿ ಒಂದು ಇಂಟರ್ಫಿಯರೆನ್ಸ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಈ ಬಗ್ಗೆ ಹುಷಾರಾಗಿರಬೇಕು.